ನೇಮ ಕಟ್ಟೋರಿಗೆ, ಕೋಲ ಮಾಡೋರಿಗೆ, ಇವ್ರಿಗೆ ದೊಡ್ಡ ಸಮಸ್ಯೆಗಳು ಯಾವುದು? ಆರ್ಥಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಬೇರೆ ಕಲ್ಚರಲಿ ಏನಾದ್ರು ಸಮಸ್ಯೆ ಇದೆಯಾ? ನನಗೆ ಈ ನಿಮ್ಮಲ್ಲಿ ಅಂದರೆ ಮಾಧ್ಯಮದವರಲ್ಲಿ, ಲೇಖಕರಲ್ಲಿ, ಎಲ್ಲರಲ್ಲೆಲ್ಲ ಕೆಲವರಲ್ಲಿ ನನಗೆ ತುಂಬ ಸಿಟ್ಟಿದೆ, ಬೇಸರ ಇದೆ. ಯಾಕೆ ಸರ್? ಯಾಕಂತ ಕೇಳಿದರೆ, ಇಲ್ಲಿ ಅಧ್ಯಯನಕ್ಕೋಸ್ಕರ ಬರ್ತಾರೆ. ಬರುವಾಗ ಏನೋ ಬಹಳ ವಿನಮ್ರವಾಗಿ ನೀವೇ ತಿಳಿದವರು, ನೀವೇ ಗೊತ್ತಿದ್ದವರು ಎಲ್ಲ ಹೇಳ್ಕೊಂಡವರಲ್ಲಿ ಬರ್ತಾರೆ. ಪಾಪ ಮುಗ್ಧರವರು ಪಾಪ ನಂಬ್ತಾರೆ, ಇವರು ಬಂತಾರೆ ಏನಾದರೂ ಪ್ರಯೋಜನ ಆಗ್ತದೆ ಅಂತೇಳಿ ಬರ್ತಾರೆ. ಪಾಪ ಇವರಲ್ಲಿರುವಂಥ ಎಲ್ಲ ಪಾಠಗಳನ್ನು ಅವ್ರು ಹೇಳ್ತಾರೆ. ಇವರ ಮಸ್ತಕದ್ದನ್ನು ಇವರ ಪುಸ್ತಕಕ್ಕೆ ಇಳಿಸಿ ಇವರು ಡಾಕ್ಟ್ರೇಟು ಇನ್ನೂ ಏನೋ ಬೇರೆ ಬೇರೆ ವಿಶ್ವವಿದ್ಯಾನಿಲಯದನ್ನೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಕಲೀಲಿಕ್ಕೆ ಹಣ ಎಲ್ಲ ಬರ್ತದೆ, ಅದನ್ನೆಲ್ಲ ತಗೊಂಡು ಮಾಡ್ತಾರೆ ಇವರು. ಆದರೆ ಒಬ್ಬ ದೈವ ನರ್ತಕ, ನಿರಕ್ಷರ ಕುಕ್ಷಿ ಆದರೂ ಮಸ್ತಕ ಜ್ಞಾನವಿಲ್ಲ, ನಿಮಗೊಂದು ಪೆನ್ಷನ್ ಸಿಕ್ಕಿದ, ನಿಮಗೆ ಸರ್ಕಾರದ ಏನಾದರೂ ಸಿಕ್ಕಿದ, ಮಾಶಾಸನ ಬರ್ತದ, ಒಬ್ಬನೇ ಒಬ್ಬ ವ್ಯಕ್ತಿ ಕೇಳೋದಿಲ್ಲ ಅಂತೇಳಿ. ಯಾರಾದರೂ ಒಬ್ಬರು ನಾನು ಇಂಥವನಿಗೆ ಇಂಥ ಮಾಶಾಸನ ಮಾಡಿಕೊಟ್ಟಿದ್ದೇನೆ ಹೇಳಿ ನೋಡ, ಮಾಡೋದಿಲ್ಲ. ಹೇಳ್ತಾರೆ, ನಮ್ಮಲ್ಲಿ ಒಂದು ನಮ್ಮ ಟ್ರಸ್ಟ್ ಮಾಡಿದ್ದೇವೆ, ನಮ್ಮ ಚಿತ್ರದ ನಂತರ ನಾವು ಇಂಥವರಿಗೆ ಕಲಾವಿದರಿಗೆ ಹೀಗೆ ಕೊಡ್ತೇವೆ, ಹಾಗೆ ಮಾಡ್ತೇವೆ, ಅದ್ರ ನಂತರ ಸರ್ಕಾರ ಅದು ಕೊಡ್ತು, ಎಲ್ಲ ಪೊಳ್ಳು, ಏನೂ ಕೊಟ್ಟಿಲ್ಲ. ಅದು ಸ್ವಲ್ಪ ಆದರೂ ಸಿಗಬೇಕಂತಿದ್ರೆ ನನ್ನ ಹೋರಾಟ. ಬಹಳ ಕಷ್ಟಪಟ್ಟಿದ್ದೇನೆ, ಬಹಳ ಕಷ್ಟಪಟ್ಟಿದ್ದೇನೆ. ಆಯಿತಾ, ಇವರೆಲ್ಲ ಇದರಿಂದ ಪ್ರಯೋಜನ ಪಡ್ಕೊಂಡು ಹೋದವರು. ಚಲನಚಿತ್ರದವರು ಕೂಡ ಹೇಳಿದ್ರು ಕೂಡ ಏನು ಮಾಡಿಲ್ಲ ಅವರು. ಕೆಲವರಿಗೆ ಒಂದು ಹಣ ಕೊಟ್ಟು ಮಾಡಿದ್ದಾರೆ ಹೊರತಾಗಿ ದೈವಾರಾಧಕರಿಗೆ ಅಂತೇಳಿ ಕೊಟ್ಟದ್ದೆಲ್ಲ ಏನೂ ಇಲ್ಲ. ನನ್ನದಕ್ಕೆ ಅದರಲ್ಲಿ ಒಬ್ಬರನ್ನು ನಾನು ಮೆಚ್ಚುತ್ತೇನೆ, ಗಿಟಗೆರೆ ರಾಮಕ್ಕ ಅವರಿಂದ ಸಿರಿಪಾರ್ದನನ್ನು ಸಂಗ್ರಹಿಸಿದಂತಹ ಎ.ವಿ. ನಾವಡ ಅವರು ಬರ್ತಿದ್ದಾರೆ. ಗಿಟಗೆರೆ ರಾಮಕ್ಕ ಮುಗೇರ್ತಿ ಕಟ್ಟಿದ ಸಿರಿಪಾರ್ದನಗಳು, ಆದ್ದರಿಂದ ಅವರಿಗೆ ರಾಜ್ಯೋತ್ಸವ ಸಿಕ್ತು. ಕರೆಕ್ಟ್ ಕ್ರೆಡಿಟ್ ಕೊಟ್ಟರು. ಕರೆಕ್ಟ್ ಹಾಕಿ ಕೊಡಬೇಕು, ಕನಿಷ್ಠ ಅಷ್ಟಾದರೂ ಕೊಡಬೇಕಲ್ಲ. ಇದೇನಿಲ್ಲ, ಏನು ಇನ್ನು ಬರೆಯುವುದು ಕೆಳಗೆ, ಇದು ಇಂಥ ಪರವರು, ಇಂಥ ನಲಿಕೆಯವರು, ಮಾಹಿತಿ ಏನೂ ಇಲ್ಲ ಅವರಿಗೆ. ಅವರ ಲೊಕೇಶನ್ ಅವರಿಗೆ ಅವರ ಗುಡಿಸಲು ಸಿಕ್ಕಿದ್ರೆ ಬಹಳ ಖುಷಿಯಾಗೋದು. ಯಾಕಂತ ಹೇಳಿದ್ರೆ ಇವರು ಎ ಸಿಯಲ್ಲಿ ಇರ್ತಾರಲ್ಲ, ಅವನ ಅಲ್ಲ ಹೇಳ, ನಾನು ತಪ್ಪು ಅಂತ ಹೇಳೋದಲ್ಲ. ಒಂದು ಕನಿಷ್ಠ ಅವರ ಮೇಲೆ ಏನು ಮಾಡ್ತಾರೆ, ನಾವು ಕೊಟ್ಟಿದೆ 500, 1,000 ಅಲ್ಲ, 10,000 ಅಲ್ಲ, ಲಕ್ಷ ಕೊಡಿ, ಅದರ ಮೇಲೆಲ್ಲ ನಾವು ಹೇಳುವಂಥ ಅದಲ್ಲ ಅವ್ರಿಗೆ ಬೇಕಾಗಿರುವಂಥದ್ದು. ಅವರ ಬದುಕಿಗೆ ಭದ್ರತೆ ಏನು ಮಾಡ್ತೀರಿ, ಅವರ ಜ್ಞಾನಕ್ಕೆ ಬೆಲೆ ಏನು ಕೊಡ್ತೀರಿ? ಅದು ಬೆಲೆ ಕಟ್ಟೋದು, ಹಣ ಕೊಡೋದಾ? 500, 1,000, 10,000 ಅದಲ್ಲ ಕ್ರೆಡಿಟ್. ಏನು ಕೊಡ್ತೀರಿ ಅವರಿಗೆ? ಏನು ಉಳೀತದೆ? ಫೋಟೋ ಕೃಪೆ ಅಂತ ಹಾಕಿದಾಗ ಇದು ಕೂಡ ಕೃಪೆ. ಫೋಟೋ ಆದರೆ ಕ್ಯಾಮರಾ ತೆಗೀತದೆ, ಇದು ಕೊಡುತ್ತದೆ. 100 ತೆಗೆದಿಟ್ಟಿರ್ಬೋದು, ಅದನ್ನು ತೆಗೆದು ಇನ್ನೊಬ್ಬನಿಗೆ ಕೊಡ್ಬೋದು. ಇವನಿಗೇನುಂಟು ಅಲ್ಲ ಹೇಳುವಂಥ ಒಂದು ಪ್ರಶಸ್ತಿ, ನಾವು ಇಂಥವರಿಗಿಂತ ತೆಗೆಸಿಕೊಟ್ಟಿದ್ದೇವೆ, ಗೌರವ ಮಾಡಿಸಿದ್ದೇವೆ, ಅದು ಹೇಳೋದು. ಈ ರೀತಿ ಮಾಡಿದ್ರಿಂದ ನನಗೆ ನೋವು. ಒಂದು, ಇಲ್ಲಿ ಬರ್ಕೊಳ್ಳುವಾಗ ಚೆನ್ನಾಗಿ ಬರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗುವಾಗ ಭೂತಾರಾಧನೆ ಇದನ್ನು ನಾನೀಗ ವಿಶ್ಲೇಷಿಸಿ ಹೇಳಿದ್ದೇನೆ. ಅದನ್ನು ಕೇಳುವ ತಾಳ್ಮೆಯಿಲ್ಲ ಅವರಿಗೆ ಅರ್ಜೆಂಟ್ ಉಂಟು. ಅವರಿಗೆ ಒಟ್ಟು ಅವರದ್ದು ಕಂಟೆಂಟ್ ಮುಗಿಬೇಕು, ಮಾಡ್ತಾರೆ. ಆದರೆ ಮಾಡುವುದೆಂತ? ಅದೇ ತಪ್ಪು ಮಾಡುವಂಥದ್ದು. ಜನರ ತಲೆಯಲ್ಲಿ ಭೂತಾರಾಧನೆ. ಪಾಪ ಇತ್ತೀಚೆಗೆ ಕೆಲವಾರು ವರ್ಷಗಳ ಬಂದಿದ್ದರಿಂದ ನಮ್ಮ ನೇಮ ಕಟ್ಟುವವರ ದೈವ ಎಲ್ಲ ಅದೇ. ಇಲ್ಲ 5 ಭೂತ ಕಟ್ಟಲಿಕ್ಕೆ ಉಂಟು, ಇದು 6 ಭೂತ ಕಟ್ಟಲಿ. ಯಾವ ಹಗ್ಗದಲ್ಲಿ ಕಟ್ತಾರೆ ಅಂತ ಗೊತ್ತಿಲ್ಲ ನನಗೆ, ಯಾವ ಹಗ್ಗದಲ್ಲಿ ಭೂತಗಳನ್ನು ಕಟ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾನು ಹೇಳುವಂಥದ್ದು ಇದೆಲ್ಲ ಇನ್ನೊಬ್ಬ ಈ ತುಳಿತ ಅಂತ ಹೇಳಿದಾರಲ್ಲ, ದಮನಶೀಲ ಗುಣ ಅಂತ ಹೇಳೋದು, ಇದನ್ನು ದಮನಶೀಲ ಗುಣ ಅಂತ ಹೇಳೋದು. ಇನ್ನೊಬ್ಬರನ್ನು ಮೆಟ್ಟುವಂಥದ್ದು, ಇದು ಕೂಡ ಅವರನ್ನು ಮೆಟ್ಟಿ ನಮ್ಮ ಸ್ವಾರ್ಥತೆಯನ್ನು ಮೆರೆಯೋದು. ಆದ್ದರಿಂದ ನನಗೆ ನೋವು ಯಾಕಂತ ಹೇಳಿದರೆ, ಈ ರೀತಿ ಮಾಡೋದು ನಮಗೆ ನೋವಾಗ್ತದೆ. ಅವರಿಗೇನಾದರೂ ಉಪಕಾರ ಮಾಡ್ತಾರಾ? ಅವರ ಸಂಸಾರಕ್ಕೆ ಏನಾದರೂ ಕೊಡುಗೆ ಕೊಡ್ತಾರಾ? ಅದಾಗಬೇಕು. ನನಗೆ ಬೇಡ. ನನಗೆ ದೇವರ ದಯದಲ್ಲಿ ನಾನು
ನಮಗೆ ಉಣ್ಣಕ್ಕೆ ತತ್ವ ನನ್ನ ಸರಸ್ವತಿ ಮಾಡಲಿಲ್ಲ, ನನ್ನ ದೈವಗಳು ನನ್ನ ಪಂಜುರ್ಲಿ ಮಾಡಲಿಲ್ಲ. ಪಾಪ ಎಷ್ಟೋ ಮಂದಿ ಕಲಾವಿದರಿದ್ದಾರೆ. ನಾನು ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಇದುವರೆಗೆ ಅವರಿಗೆ ಮಾಶಾಸನ ಬಂದಿದೆ. ಇಷ್ಟು ಮಂದಿ ಲೇಖಕರಿದ್ದಾರೆ, ಇಷ್ಟು ಮಂದಿಗಳಿದ್ದಾರೆ. ಇಲ್ಲಿನ ತುಳುನಾಡಿನವರು ಮೊನ್ನೆ ಒಬ್ಬರು ಪಾಪ ಫೋನ್ ಮಾಡ್ತಾರೆ, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೇನೆ ಸಂದರ್ಶನಕ್ಕೆ, ಮಾಶಾಸನಕ್ಕೆ ಕತ್ತಲ್ತಾರೆ, ನೀವು ಅರ್ಜಿ ಹಾಕಿಸಿದ್ದೀರಿ, ಇಲ್ಲಿಗೆ ಬಂದಿದ್ದೀನಿ, ಅಲ್ಲಿಗೆ ಹೋಗಬೇಕಂತೆ. ಹೋದರು, ಹೋಗಿ ಇಲ್ಲಿ ಕಾಯಬೇಕಂತೆ. ಅವ್ರಿಗೆ ಏನು ಗೊತ್ತಿದ್ದೀರಿ ಬ್ಯಾಂಗ್ಳೂರಿಗೆ? ಕರಾವಳಿಯಲ್ಲಿ ಇಲ್ಲಿ ಬಂದು ತುಳುನಾಡಿನಲ್ಲಿ ಬಂದು ಸಂದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ತುಳು ಅಕಾಡೆಮಿ ಇಲ್ವಾ? ಇಲ್ಲಿ ಕೊಂಕಣಿ ಅಕಾಡೆಮಿ ಇಲ್ವಾ? ಇಲ್ಲಿ ಬ್ಯಾರಿ ಅಕಾಡೆಮಿ ಇಲ್ವಾ? ಅರೆಭಾಷೆ ಅಕಾಡೆಮಿ ಇಲ್ವಾ? ಇಲ್ಲಿ ಮಾಡಲಿ. ಯಾಕೆ ಇವರನ್ನು ಪಾಪ ಕಲಾವಿದರನ್ನು ಅಲ್ಲಿಗೆ ಕರೆಸೋದು? ಇಲ್ಲಿಂದ ಕಲಾವಿದರು ಅಲ್ಲಿ ಹೋಗೋದ್ರಿಂದ ಅಲ್ಲಿಂದ ಒಬ್ಬ ಅಧಿಕಾರಿ ಬಂದರೆ ಮಾಡಲಿಕ್ಕೆ ಆಗೋದು. ಇಲ್ಲಿ ಅಧಿಕಾರಿ ಇಲ್ವಾ? ಅವ್ರನ್ನ ಯಾಕೆ ಇಲ್ಲಿ ಸಂದರ್ಶನ ಮಾಡಿಸಬಾರ್ದು? ಇದೆಲ್ಲ ತುಂಬ ನೋವುಗಳು ಕಾಡ್ತದೆ ನಮಗೆ, ಭಾಳ ಬೇಸರ. ಆದ್ದರಿಂದ ನಾನು ನಂಬುವುದಿಲ್ಲ. ಈಗ ಇತ್ತೀಚೆಗೆ ಎಲ್ಲರನ್ನು ನಂಬುವುದನ್ನು ಬಿಟ್ಟಿದ್ದೇನೆ.